ಇತ್ತೀಚೆಗೆ ಒಂದು ನ್ಯೂಸ್ ಬೇರೆ ಬಂದಿತ್ತು, ಗೌರ್ಮೆಂಟ್ನವರು ಗೋಬಿ ಬ್ಯಾನ್ ಮಾಡಿಬಿಡ್ತಾರೆ ಅದು ಇದು ಅಂತೆಲ್ಲ. ಅಂದರೆ ಅದೇ ಇವಾಗ ಕಲರ್ ಯೂಸ್ ಮಾಡಬಾರ್ದು ಮತ್ತು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತೇಳಿ ರೂಲ್ಸ್ ಮಾಡಿದರು. ಅಂದರೆ ಎಲ್ಲೋ ಯಾರೋ ಒಬ್ಬರು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ರಿಗೂ ಅದು ತೊಂದರೆ ಆಯಿತು. ಆ ಟೈಮಲ್ಲಿ ಒಂದು 2 ಮಂತು ತುಂಬ ಗೋಬಿ ಮಂಚೂರಿ ಮಾಡೋರಿಗೆ ಎಲ್ಲರಿಗೂ ತೊಂದರೆ ಆಯಿತು. ಸೊ ಅದು ಈಗ ನಾವು ಕೆಮಿಕಲ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಹಳಬ್ರೆಲ್ಲ ಏನೋ ಕೆಮಿಕಲೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಕಲರಿಂದ ಏನೂ ಡಿಫ್ರೆನ್ಸ್ ಆಗೋಲ್ಲ, ಮತ್ತು ವಿತ್ ಟೇಸ್ಟಿಂಗ್ ಪೌಡ್ರಿಂದ ಏನೂ ಟೇಸ್ಟು ಡಿಫ್ರೆನ್ಸ್ ಬರೋಲ್ಲ. ಅಂದರೆ ಅದೇ ಟೇಸ್ಟ್ ಬೇರೆ, ನ್ಯಾಚುರಲ್ ಟೇಸ್ಟೇ ಬೇರೆ. ಸೊ ನ್ಯಾಚುರಲಾಗಿ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ತಿಂದು ಫೀಲೇ ಬೇರೆ. ಆಮೇಲೆ ನಾವು ಹೋಟೆಲ್ಗೆ ಹೋಗಿ ಮತ್ತು ಅದನ್ನೆಲ್ಲ ಕೆಮಿಕಲ್ ಯೂಸ್ ಮಾಡಿರೋ ಐಟಮ್ ತಿನ್ನೋದೇ ಬೇರೆ. ಸೊ ಹಂಗೆ ನ್ಯಾಚುರಲಾಗಿ ಮಾಡಿದ್ರೆ ಜನರಿಗೆ ಜಾಸ್ತಿ ಬೇಗ ಮನದಟ್ಟಾಗೋದು. ಸೊ ಆ ಥರ ಮಾಡೋದ್ರಿಂದ ಏನಾಗ್ತದೆ, ನಮ್ಮದು ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಹೆಸರಾಗಿ ಸೊ ನಮಗೇನು ಎಫೆಕ್ಟ್ ಆಗಿಲ್ಲ. ಸೊ ಕಸ್ಟಮರ್ಸ್ ಬೇಕಂದರೆ ಹೆಚ್ಕೊಂಡು 20-23 ವರ್ಷದಿಂದ ಬರೋರು ಇದ್ದಾರೆ ನಮಗೆ.